ಮಂಡ್ಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಗುತ್ತಲು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ವೇಳೆ ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸದೃಢಗೊಳಿಸೋಣ ಎಂಬ ಘೋಷವಾಕ್ಯದ ಕರಪತ್ರ ಬಿಡುಗಡೆಗೊಳಿಸಲಾಯಿತು. ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆಸಿ ಬೆಟ್ಟಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಸಿ ಗೀತಾಲಕ್ಷ್ಮಿ, ಜಿಲ್ಲಾ ಕ್ಷಯರೋಗ ಹಾಗೂ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಎಂಎನ್ ಆಶಾಲತಾ ಉಪಸ್ಥಿತರಿದ್ದರು. ಇದೇ ವೇಳೆ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಸ್ತನ್ಯಪಾನದ ಮಹತ್ವ ಮತ್ತು ಸ್ತನ್ಯಪಾನ ಮಾಡುವ ವಿಧಾನದ ಬಗ್ಗೆ ಮಾಹಿತಿ ನೀಡಲಾಯಿತು. ಬಳಿಕ ಕೆಆರ್ ನಂದಿನಿ, ತಾಯಿಯ ಎದೆ ಹಾಲು ಮಗುವಿನ ಮೊದಲ ಮತ್ತು ಅತ್ಯುತ್ತಮ ಆಹಾರವಾಗಿದೆ. ಮಗು ಜನನದ ಮೊದಲ 1 ಗಂಟೆಯೊಳಗೆ ಸ್ತನ್ಯಪಾನ ಆರಂಭಿಸಿ 6 ತಿಂಗಳ ಕಾಲ ಕೇವಲ ತಾಯಿಯ ಹಾಲನ್ನು ನೀಡುವುದರಿಂದ ಮಗುವಿನ ಆರೋಗ್ಯ, ಬೆಳವಣಿಗೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ ಎಂದರು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸದೃಢ ಸಮಾಜ ಮತ್ತು ಆರೋಗ್ಯಪೂರ್ಣವಾಗಿರುವಂತಹ ಸಮಾಜಕ್ಕೆ ಅಡಿಗಲ್ಲು ಭದ್ರ ಬುನಾದಿ ಅಂದರೆ ತಾಯಿ ಮಗುವಿನ ಆರೋಗ್ಯ. ಅದರ ಒಂದು ಎಫೆಕ್ಟಿವ್ ಮೆಥಡಾಲಜಿ ಸ್ತನ್ಯಪಾನ ಮಾಡುವಂಥದ್ದು ಮತ್ತು ಪೌಷ್ಟಿಕಾಂಶಯುಕ್ತವಾಗಿರುವಂತಹ ಆಹಾರವನ್ನು ಸೇವನೆ ಮಾಡೋದು. ಡಾ ಕೆಸಿ ಬೆಟ್ಟಸ್ವಾಮಿ, ಮಗು ಜನನದ ಮೊದಲ 6 ತಿಂಗಳವರೆಗೆ ಕೇವಲ ತಾಯಿಯ ಹಾಲನ್ನೇ ನೀಡಬೇಕು. ನಂತರ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಪೂರಕ ಆಹಾರದೊಂದಿಗೆ ಸ್ತನ್ಯಪಾನ ಮುಂದುವರೆಸುವುದರಿಂದ ಮಗುವಿನ ಸಮಗ್ರ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಗಾಳಿ ಕುಡಿದಾಗ ಹೊಟ್ಟೆ ಊದ್ಕೊಳ್ಳುತ್ತೆ, ಹೊಟ್ಟೆ ಊದ್ಕೊಂಡಾಗ ಅದು ಅಳ್ತಾ ಇದ್ದಾಗ ನೀವು ಇಲ್ಲ ಏನೋ ಹೊಟ್ಟೆ ತುಂಬಿಲ್ವೇನೋ ಅಂತ ಪುನಃ ನೀವು ಅದೇ ರೀತಿ ಹಾಲು ಕೊಡ್ತಾ ಇರ್ತೀರಾ, ಪುನಃ ಹೊಟ್ಟೆ ಊದ್ಕೊಳ್ಳುತ್ತೆ. ದೂರದರ್ಶನದೊಂದಿಗೆ ಮಗುವಿನ ತಾಯಿ ವರಲಕ್ಷ್ಮಿ, ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತೆಯರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಗರ್ಭಿಣಿಯರು ಮತ್ತು ಬಾಣಂತಿಯರಲ್ಲಿ ಸ್ತನ್ಯಪಾನದ ಮಹತ್ವದ ಕುರಿತು ನಿರಂತರ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದರಿಂದ ನಮ್ಮ ಮಗುವಿನ ಆರೈಕೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ವೈದ್ಯರು ಬಂದಿದ್ದಾರೆ. ಸೊ ನಮಗೆ ನಮ್ಮ ಸಿಸ್ಟರ್ ಬಂದು ಸುಮಿತ್ರಾ ಸಿಸ್ಟರ್ ಅಂತ ಇದ್ದಾರೆ. ನಮ್ಮ ಗುತ್ಲು ಏರಿಯಾದಲ್ಲಿ ಬರ್ತಾರೆ, ಹಳ್ಳಿಗೆ ಬಂದು ಸರ್ವೆ ಮಾಡಿ ಮಗುಗೆ ಯಾವ ರೀತಿ ತಾಯಿಯವ್ರದ್ದು ಎದೆ ಹಾಲೆ ಕುಡಿಸ್ಬೇಕು, ಮಗುನ ಯಾವ ರೀತಿ ನೋಡ್ಕೊಬೇಕು, ಮಗುಗೆ ಯಾವ ರೀತಿ 1 ವರ್ಷದೊಳಗೆ 2 ವರ್ಷದ ತನಕ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋಂಥ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದಾರೆ.